ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು 500 ಕೋಟಿ ವೆಚ್ಚದಲ್ಲಿ ರೆಡಿ ಆಗಿರುವಂತಹ ಮತ್ತೆ ರಾಕಿಂಗ್ ಸ್ಟಾರ್ ಯಶ್ ಅವರು ನಟಿಸಿರುವಂತಹ ಟಾಕ್ಸಿಕ್ ಮೂವಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದೀವಿ. ಇವನ್ ಯಾವ್ದಾದ್ರು ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತಾ ಇದ್ರು ಬೆಳಗ್ಗೆ ಟಿಫನ್ ಮಾಡಿನೇ ಹೋಗುವಂತ ನಾನು ಇವತ್ತು ಬೆಳಿಗ್ಗೆ ಸ್ನಾನ ಮಾಡಿ ಟಿಫನ್ ಮಾಡ್ದೇನೆ 6:30ಗೆ ವೆಗಾ ಸಿಟಿ ಮಾಲ್ ಅಲ್ಲಿ ಇದ್ದೆ. ಅಂಡ್ ಈ ಒಂದು ಮೂವಿಗೆ ಟಿಕೆಟ್ ನಾನು ಇವನ್ ಡೇ ಯಾವಾಗ ಅವ್ರು ಆನ್ಲೈನ್ ಅಲ್ಲಿ ಟಿಕೆಟ್ ಬುಕಿಂಗ್ ಬಿಟ್ಟಿದ್ರು ಅವತ್ತೇ ಮಾಡಿದ್ದೆ. ಆ ಒಂದು ಸೌಂಡ್ ಕ್ವಾಲಿಟಿನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅನ್ನೋ ಕಾರಣದಿಂದಾಗಿ ಎಲ್ಲಿ ಡಾಲ್ಬಿ ಅಟ್ಮಾಸ್ ಇದೆ ಅಂತ ನೋಡ್ಕೊಂಡು ಆಮೇಲೆ ನಾನು ಈ ಟಿಕೆಟ್ ನ ಬುಕ್ ಮಾಡಿದ್ದೆ. ಅಂಡ್ ಮೋಸ್ಟ್ ಆಫ್ ದ ಟಿಕೆಟ್ಸ್ 500 ರೂಪೀಸ್ ಮೇಲೆನೆ ಇತ್ತು. ಇವನ್ ನಾನ್ ಪೇ ಮಾಡಿ ಹೋಗಿದ್ದು ಕೂಡ ನಿಯರ್ಲಿ 1000 ರೂಪೀಸ್ ಪೇ ಮಾಡಿ ನಾನು ಇವತ್ತು ಈ ಮೂವಿಗೆ ಹೋಗಿದ್ದೆ. ಅಂಡ್ ಯಾವುದೇ ಹೆಸಿಟೇಷನ್ ಇಲ್ಲದೆ ತುಂಬಾನೇ ಹಾನೆಸ್ಟ್ ಆಗಿ ನಾನ್ ಕೊಟ್ಟಿದ್ದಂತಹ 1000 ರೂಪಿಗೆ ಈ ಮೂವಿ ವರ್ತ್ ಆಗಿತ್ತಾ ಇಲ್ವಾ. ಅಂಡ್ ಇಲ್ಲಿವರೆಗೂ ಆ ಮೂವಿ ಟೀಮ್ ಅವರು ಮಾರ್ಕೆಟಿಂಗ್ ಮಾಡ್ಕೊಂಡು ಬಂದಿರೋದಕ್ಕೂ ಅಂಡ್ ಥಿಯೇಟರ್ ನಲ್ಲಿ ಆ ಮೂವಿ ಇರೋದಕ್ಕೂ ಸಂಬಂಧ ಇದೆನಾ? ಅಂಡ್ ಈ ಮೂವಿನ ಫ್ಯಾಮಿಲಿ ಅವರು ಒಟ್ಟಿಗೆ ಕುತ್ಕೊಂಡು ನೋಡ್ಬೋದಾ? ಅಂಡ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆ 3 ಗಂಟೆ 15 ನಿಮಿಷ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಹಾನೆಸ್ಟ್ ಆಗಿ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿವರೆಗೂ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರದ ಬೇರೆ ಬೇರೆ ಹಿಸ್ಟೋರಿ ಮತ್ತೆ ಕ್ರೈಮ್ ರಿಲೇಟೆಡ್ ಆಗಿರುವಂತಹ ವಿಡಿಯೋಗಳು ನಮ್ಮ ಚಾನೆಲ್ ನಲ್ಲಿ ಇದಾವೆ, ಅವನು ಕೂಡ ಮಿಸ್ ಮಾಡದೆ ನೋಡಿ. ಬನ್ನಿ ತಡ ಮಾಡ್ದೇನೆ ಈ ಮೂವಿ ಹೇಗಿತ್ತು ಅನ್ನೋದ್ರ ಬಗ್ಗೆ ನೋಡೋಣ. ನೋಡಿ, ಟಾಕ್ಸಿಕ್ ಮೂವಿ 3 ಗಂಟೆ 15 ನಿಮಿಷ ಇದೆ ಅಂದಾಗ್ಲೇನೆ ನನಗನ್ನಿಸ್ತಾ ಇತ್ತು 3 ಗಂಟೆ 15 ನಿಮಿಷದವರೆಗೂ ಕೂಡ ಜನರನ್ನ ಹಿಡಿದು ಇಟ್ಕೊಳ್ಳುವಂತಹ ಶಕ್ತಿ ಈ ಮೂವಿಗೆ ಇದೆ ಅಂತ ಹೇಳಿ. ಬಟ್ ನೀವು ನಂಬಲ್ಲ, ಮೂವಿ ಸ್ಟಾರ್ಟ್ ಆಗಿ ಜಸ್ಟ್ 5ರಿಂದ 10 ನಿಮಿಷದಲ್ಲೇನೆ ಈ ಮೂವಿಯನ್ನ 3 ಅವರ್ ಯಾಕೆ ಕುತ್ಕೊಂಡು ನೋಡ್ಬೇಕು ಅನ್ನುವಂತಹ ಜಸ್ಟಿಫಿಕೇಶನ್ ನ ಈ ಮೂವಿ ತುಂಬಾನೇ ಕ್ಲಿಯರ್ ಆಗಿ ಕೊಡುತ್ತೆ. ಅಂಡ್ ಈ ಮೂವಿಗೆ ಹಾಕಿರುವಂತಹ ಬಜೆಟ್ ಆಗಿರ್ಬೋದು ಮತ್ತೆ ಆಕ್ಟರ್ಸ್ ಹಾಕಿರುವಂತಹ ಎಫರ್ಟ್ ಆಗಿರ್ಬೋದು ನಿಮ್ಗೆ ಕಂಪ್ಲೀಟ್ ಆಗಿ ಸ್ಕ್ರೀನ್ ಮೇಲೆ ಕಂಡು ಬರುತ್ತೆ. ಮೋರ್ ಓವರ್ ನಿಮ್ಗೆ ಗೊತ್ತಿರಬಹುದು, ಈ ಮೂವಿ ಜಸ್ಟ್ ಕನ್ನಡದಲ್ಲಿ ಶೂಟ್ ಆಗೋದ್ರ ಜೊತೆಗೇನೆ ಇಂಗ್ಲಿಷ್ ನಲ್ಲೂ ಶೂಟ್ ಆಗಿರೋದ್ರಿಂದಾಗಿ ಆ ಸೌಂಡ್ ಕ್ವಾಲಿಟಿ ನಮ್ಗೆ ಎಲ್ಲೂ ಕಾಂಪ್ರಮೈಸ್ಡ್ ಅನ್ಸಲ್ಲ. ಆ ಲೆವೆಲ್ಗೆನೆ ಸೌಂಡ್ ಕ್ವಾಲಿಟಿ ಡೆಫಿನೆಟ್ ಆಗಿ ಈ ಮೂವಿ ಇತ್ತು. ಅಂಡ್ ಅದರಲ್ಲಿ ಆಕ್ಟ್ ಮಾಡಿರುವಂತಹ ಪ್ರತಿಯೊಬ್ಬ ನಟರು ಏನಿದ್ದಾರೆ, ಪ್ರತಿಯೊಬ್ಬರು ಅವರವರ ಎಕ್ಸ್ಪೀರಿಯನ್ಸ್ ಏನಿದೆ, ಅವರವರ ಸ್ಕಿಲ್ಸ್ ಏನಿದೆ ಅದನ್ನ 100% ಆಗಿ ಈ ಮೂವಿನಲ್ಲಿ ತೋರಿಸಿದ್ದಾರೆ. ಆಕ್ಟಿಂಗ್ ಅಂತ ಬಂದಾಗ ಪರ್ಸನಲಿ ನನಗೆ ಇದರಲ್ಲಿ ತುಂಬಾನೇ ಇಷ್ಟ ಆಗಿದ್ದು ನಯನತಾರಾ ಅವರು. ಅಂಡ್ ಯಶ್ ಅವರು ಈ ಸಿನಿಮಾದ ಮೇನ್ ಕ್ಯಾರೆಕ್ಟರ್ ಆಗಿರೋದ್ರಿಂದಾಗಿ ಅವರು ಅವ್ರ ಕ್ಯಾರೆಕ್ಟರ್ ನ ತುಂಬಾನೇ ಬೆಸ್ಟ್ ಆಗಿ ಇದರಲ್ಲಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಇದರಲ್ಲಿ ಬರಂತ ಪ್ರತಿಯೊಂದು ಫೀಮೇಲ್ ಕ್ಯಾರೆಕ್ಟರ್ಸ್ ಏನಿದಾವೆ ಎಲ್ಲವೂ ಒಂದಕ್ಕಿಂತ ಒಂದು ಡಾಮಿನೇಟಿಂಗ್ ಆಗಿದ್ದಾರೆ. ಇವನ್ ನಿಮ್ಗೆ ಅನ್ಸಲ್ಲ ಇದರಲ್ಲಿ ಬೇರೆ ಒಬ್ಬ ಸ್ಟ್ರಾಂಗ್ ಆಗಿರುವಂತಹ ವಿಲನ್ ಬೇಕಾಗಿತ್ತು ಅಂತ ಹೇಳಿ. ಯಾಕಂದ್ರೆ ಇಲ್ಲಿ ಬರಂತಹ ಫೀಮೇಲ್ ಕ್ಯಾರೆಕ್ಟರ್ಗಳು ಆ ವಿಲನ್ ಅನ್ನ ಮೀರ್ಸೋ ಲೆವೆಲ್ಗೆ ಅವರು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ನನಗೆ ಇಷ್ಟ ಆಗಿದ್ದೇನೆಂದ್ರೆ ಕನ್ನಡದ ಸಂಭಾಷಣೆ ಏನಿದೆ, ಅವ್ರೇನ್ ಆಕ್ಟರ್ಸ್ ಒಬ್ರಿಗೊಬ್ರು ಮಾತಾಡ್ಕೋತಾರೆ ಅದೆಲ್ಲೂ ಕೂಡ ನಿಮಗ್ ಬೋರ್ ಅನ್ಸಲ್ಲ. ತುಂಬಾ ಚೆನ್ನಾಗಿ ಕನ್ನಡನ ಬಳಕೆ ಮಾಡಿದ್ದಾರೆ. ಒಂದ್ ಡೈಲಾಗ್ ಇದೆ, ಒಂದ್ ಮಾತಿದೆ, ನನಗೆ ತುಂಬಾನೇ ಇಷ್ಟ ಆಯ್ತು ಆ ವಿಷಯ. ಒಂದು ಕನ್ವರ್ಸೇಷನ್ ಬರುತ್ತೆ, ನಾವ್ ಯಾರನ್ನ ಇಷ್ಟ ಪಡ್ತೀವಲ್ಲ ಅವ್ರಿಗೋಸ್ಕರ ಕಾಯೋದ್ ಕಷ್ಟನಾ ಅಥವಾ ನಾವ್ ಯಾರನ್ನ ಇಷ್ಟ ಪಡ್ತಿದೀವೋ ಅವ್ರನ್ನ ಮರೆಯೋದ್ ಕಷ್ಟನಾ ಅಂತ ನನ್ ಕೇಳಿದ್ರೆ ಅವೆರಡರಲ್ಲಿ ಯಾವ್ದನ್ನ ಆಯ್ಕೆ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಮಧ್ಯದಲ್ಲಿ ಇರ್ತಾರಲ್ಲ ಅದು ತುಂಬಾನೇ ಕಷ್ಟ. ಈ ತರದ ಇಂಟೆನ್ಸ್ ಆಗಿರುವಂತಹ ಸಂಭಾಷಣೆಗಳು ಆ ಕ್ಯಾರೆಕ್ಟರ್ ಮಧ್ಯದಲ್ಲಿ ನಡೀತವೆ. ಅಂಡ್ ಈ ಮೂವಿನಲ್ಲಿ ಆಕ್ಷನ್ ಗಳಿಗಿಂತನೂ ಆ ಒಂದು ಕ್ಯಾರೆಕ್ಟರ್ ಗಳ ಮಧ್ಯೆ ಆಗ್ತಿದ್ದಂತಹ ಸಂಭಾಷಣೆನೆ ನನಗೆ ತುಂಬಾನೇ ಇಷ್ಟ ಆಯ್ತು. ಅಂಡ್ ಮೇನ್ಲಿ ಕಿಯಾರಾ ಅವ್ರು ಮಾಡಿರುವಂತಹ ಪರ್ಫಾರ್ಮೆನ್ಸ್ ತುಂಬಾನೇ ಜಸ್ಟಿಫೈಯಿಂಗ್ ಆಗಿತ್ತು. ಅಂಡ್ ಈ ಹಿಂದೆ ನೀವು ಆಲ್ರೆಡಿ ಕೇಳಿರ್ಬೋದು, ಟ್ರೈಲರ್ ನೋಡಿದಾಗ ಆಗ್ಲಿ ಟೀಸರ್ ನೋಡಿದಾಗ ಆಗ್ಲಿ ಎಷ್ಟೋ ಜನ ಇದು ಅದ್ರ ಆಡ್ ಮತ್ತೆ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡಕ್ ಆಗಲ್ಲ ಅಂತ ಏನ್ ಹೇಳ್ತಾ ಇದ್ರು. ಆ ಎಲ್ಲಾ ಸೀನ್ ಗಳನ್ನ ಆಸ್ ಇಟ್ ಈಸ್ ಆಗಿ ಮೂವಿನಲ್ಲಿ ತೋರಿಸಿದ್ದಾರೆ. ಬಟ್ ಆಯಾ ಒಂದು ಸಂದರ್ಭಕ್ಕೆ ಆ ಸೀನ್ಗಳು ಬೇಕಿತ್ತು, ಅವಶ್ಯಕತೆ ಇತ್ತು, ಅದೆಲ್ಲ ಜಸ್ಟಿಫೈ ಮಾಡಬಹುದಾದಂತಹ ಸೀನ್ಗಳೇ ಅಂತ ಹೇಳಿ ನನಗನ್ನಿಸ್ತು. ಅಂಡ್ ಇನ್ನೊಂದು ವಿಷಯ ಏನಂದ್ರೆ ಈ ತರದ ಮೂವಿಗಳು ಬಂದಾಗ ಜನರು ಪ್ರಶ್ನೆ ಮಾಡ್ತಾರೆ ಸಮಾಜಕ್ಕೆ ಯಾವ ತರನಾದಂತಹ ಸಂದೇಶನ ಈ ಮೂವಿ ಕೊಡುತ್ತೆ ಅಂತ ಹೇಳಿ. ನೋಡಿ, ಯಾವುದೇ ಮೂವಿಯಿಂದ ಒಂದು ಸಮಾಜನ ಬದಲಾಯಿಸಬಹುದು ಅನ್ನೋದು ಅಷ್ಟು ಈಜಿ ಆದಂತಹ ವಿಷಯ ಅಲ್ಲ. ಅಂಡ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ. ಒಂದು ಮೂವಿಯಿಂದ ಒಂದು ಸಮಾಜ ಬದಲಾಗುತ್ತೆ ಅಂತ ಹೇಳಿ. ಯಾಕಂದ್ರೆ 18ರಿಂದ 20 ವರ್ಷ ಎಜುಕೇಶನ್ ನ ತಗೊಂಡ ಮೇಲೂ ಸಮಾಜಕ್ಕೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಅರ್ಥ ಮಾಡ್ಕೊಳ್ಳದೆ ಇರುವಂತಹ ವ್ಯಕ್ತಿಗಳು ಇದ್ದಾರೆ ಅಂದ್ರೆ ಅವರು 3 ತಾಸಿನ ಮೂವಿ ನೋಡಿ ಚೇಂಜ್ ಆಗಲ್ಲ. ಸೊ ಈ ಒಂದು ಮೂವಿನ ಮೂವಿ ಅಂತ ನೋಡ್ಬೇಕು. ಅಂಡ್ ನೀವು ಕೊಟ್ಟಿರುವಂತಹ ದುಡ್ಡಿಗೆ ಈ ಮೂವಿ ವರ್ತ್ ಆಗಿತ್ತಾ ಅನ್ನೋದಾದ್ರೆ ನಾನ್ ಪೇ ಮಾಡಿದಂತಹ ನಿಯರ್ಲಿ 1000 ರೂಪೀಸ್ಗೆ 100% ಈ ಮೂವಿ ವರ್ತ್ ಆಗಿತ್ತು. ಅಂಡ್ ಸ್ಪೆಷಲ್ ಆಗಿ ರಾಕಿಂಗ್ ಸ್ಟಾರ್ ಯಶ್ ಅವರು ಅವರ ಪ್ರೀ ರಿಲೀಸ್ ಇವೆಂಟ್ ಗಳಲ್ಲಿ ಮತ್ತೆ ಕೆಲವೊಂದಿಷ್ಟು ಇಂಟರ್ವ್ಯೂಗಳಲ್ಲಿ ಈ ಮೂವಿ ಬಗ್ಗೆ ಹೇಳಿದಾಗ ನನಗೆ ಅನಿಸ್ತಾ ಇತ್ತು ಈ ಮಟ್ಟಿಗೆ ಮೂವಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಬಟ್ ನಿಜವಾಗ್ಲೂ ಅವ್ರು ಹೇಳಿದ್ದಕ್ಕಿಂತ ಹೆಚ್ಚಿನ ಮಟ್ಟಿಗೆ ಈ ಮೂವಿ ಸ್ಕ್ರೀನ್ ಮೇಲೆ ಕಂಡು ಬಂದಿದೆ. ಅಂಡ್ ಪರ್ಸನಲ್ ಆಗಿ ನನಗನ್ಸಿದ್ದೇನೆಂದ್ರೆ ಇವನ್ ಇದು ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆನೋ ಅದಕ್ಕಿಂತ ಚೆನ್ನಾಗಿ ಇಂಗ್ಲಿಷ್ ನಲ್ಲಿ ಬಂದಿರಬಹುದು ಅಂತ ನನಗನ್ನಿಸುತ್ತೆ. ಯಾಕಂದ್ರೆ ಮೋಸ್ಟ್ ಆಫ್ ದ ಪೀಪಲ್ ಆಕ್ಟ್ ಮಾಡಿರುವಂತವ್ರು ಫಾರಿನರ್ಸ್ ಕೂಡ ಇದ್ದಾರೆ. ಅಂಡ್ ಇವನ್ ಕನ್ನಡದ ಮೂವಿ ಆಗಿದ್ರು ಕೂಡ ಅಲ್ಲಲ್ಲೇ ನಿಮ್ಗೆ ಇಂಗ್ಲಿಷ್ ಕನ್ವರ್ಸೇಷನ್ ಗಳು ಕಂಡು ಬರುತ್ತೆ. ಸೊ ಹಾಗಾಗಿ ನೀವು ಇಂಗ್ಲಿಷ್ ನಲ್ಲಿ ಕಂಫರ್ಟಬಲ್ ಇದೀರಿ ಅಂದ್ರೆ ನನಗೆ ಗೊತ್ತಿಲ್ಲ ಇಂಗ್ಲಿಷ್ ನಲ್ಲಿ ರಿಲೀಸ್ ಆಗಿದೆ ಇಲ್ವಾ ಬ್ಯಾಂಗ್ಳೂರ್ ನಲ್ಲಿ ಅಂತ ಹೇಳಿ. ಇಫ್ ಅವೈಲೇಬಲ್ ಇದೆ ಅನ್ನೋದಾದ್ರೆ ಒಂದ್ಸರಿ ಅದನ್ನು
ಕೂಡ ನೀವು ನೋಡಬಹುದು. ಅಂಡ್ ಬೇರೆ ಬೇರೆ ಲ್ಯಾಂಗ್ವೇಜ್ ನಲ್ಲಿ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಇದ್ರಲ್ಲಿ ಹೇಳಕ್ ಇಷ್ಟಪಡಲ್ಲ, ಯಾಕಂದ್ರೆ ನಾನು ನೋಡಿದ ಕನ್ನಡದಲ್ಲಿ ಅದ್ರಲ್ಲಿ ಮಾತ್ರ ತುಂಬಾನೇ ಫೆಂಟಾಸ್ಟಿಕ್ ಆಗಿ ಬಂದಿದೆ. ಅಂಡ್ ಬೇರೆ ಬೇರೆ ಲ್ಯಾಂಗ್ವೇಜ್ ನಲ್ಲೂ ಅವ್ರು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಅನ್ನೋದನ್ನ ಆ ಒಂದು ಸ್ಕ್ರೀನ್ ನಲ್ಲಿ ನಾವು ಅಬ್ಸರ್ವ್ ಮಾಡಬಹುದು. ಯಾಕಂದ್ರೆ ಅವ್ರು ಕೊಟ್ಟಿರುವಂತಹ ಪ್ರಿಫರೆನ್ಸ್, ಆ ಸಂಭಾಷಣೆಗಾಗಿರ್ಬೋದು, ಆ ಸ್ಕ್ರೀನ್ ಪ್ಲೇ ಆಗ್ಬೋದು, ಮತ್ತೆ ಅವ್ರು ಕೊಡಂತ ಜಸ್ಟಿಫಿಕೇಶನ್ ಆಗ್ಬೋದು. ಈ ಮೂವಿ 3 hours 15 minutes ಇದ್ರೂ ನಿಮ್ಗೆಲ್ಲೂ ಅನ್ಸಲ್ಲ ಇಷ್ಟೊತ್ತವರೆಗೂ ಟೈಮ್ ಕಳೆದ್ವಾ ಅಂತ ಹೇಳಿ. ಅಂಡ್ ಓವರ್ ಆಲ್ ಆಗಿ ಈ ಮೂವಿ ತುಂಬಾನೇ ಚೆನ್ನಾಗಿತ್ತು, ನೀವು ಕೊಟ್ಟಿರುವಂತಹ ದುಡ್ಡಿಗೆ ವರ್ತ್ಫುಲ್ ಆಗಿತ್ತು. ಬಟ್ ಕೆಲವೊಂದು ವಿಷಯಗಳನ್ನ ನೀವು ಮೂವಿಗೆ ಹೋಗೋಕ್ಕಿಂತ ಮುಂಚೆ ಮೇನ್ ಆಗಿ ಅಬ್ಸರ್ವ್ ಮಾಡಿ ಅರ್ಥ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನೋಡಿ, 4 ವರ್ಷಗಳ ಆದ್ಮೇಲೆ ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ನಿಮ್ಗೆ ಅನಿಸ್ತಾ ಇರತ್ತೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಅವ್ರು ಮಾಡಿರೋದಕ್ಕಿಂತನೂ ಜಾಸ್ತಿ ಇಟ್ಕೊಂಡಿರ್ಬೋದು ನೀವು. ಬಟ್ ನಾನ್ ಹೇಳೋದೇನಂದ್ರೆ, ಈ ಮೂವಿಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಎಲ್ಲಾ ಎಕ್ಸ್ಪೆಕ್ಟೇಷನ್ ಗಳನ್ನ ಸೈಡ್ ಅಲ್ಲಿ ಇಟ್ಟು ರಾಕಿಂಗ್ ಸ್ಟಾರ್ ಯಶ್ ಅವರನ್ನ ಆ ರಾಕಿ ಬಾಯ್ ಅಂತ ಏನ್ ನೋಡಿದ್ರಿ ಅದನ್ನು ಕೂಡ ನಿಮ್ ತಲೆಯಿಂದ ತೆಗೆದು ಆಮೇಲೆ ನೀವು ಒಂದು ಹೊಸ ಸ್ಟೋರಿ ಮತ್ತೆ ಹೊಸ ಡೈರೆಕ್ಷನ್ ನಲ್ಲಿ ಬಂದಿರುವಂತಹ ಚಿತ್ರನ ನಾನು ನೋಡಕ್ ಹೋಗ್ತಿದೀನಿ ಅಂತ ಹೇಳಿ ನೋಡಿ. ಅಂಡ್ ಕೆಲವೊಂದಿಷ್ಟು ಜನ ಗ್ರಾವಿಟಿ ಬಗ್ಗೆ, ಫಿಸಿಕ್ಸ್ ಬಗ್ಗೆನೂ ಕೂಡ ನೋಡ್ತಾರೆ. ಅಂತವ್ರು ಹೇಳೋದೇನಂದ್ರೆ, ಆಬ್ವಿಯಸ್ಲಿ ಇದರಲ್ಲಿ ಕೆಲವೊಂದಿಷ್ಟು ಸೀನ್ಗಳು ನಿಮ್ಗೆ ಇಲ್ಲಾಜಿಕಲ್ ಅಂತ ಅನಿಸ್ಬಹುದು. ಇವನ್ ಇದು ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಕಂಡು ಬಂದಿರುವಂತಹ ಮೂವಿ ಆಗಿರೋದ್ರಿಂದಾಗಿ ನಮ್ ಇಂಡಿಯಾನಲ್ಲಿ ಈ ತರದ ಮೂವಿಗಳನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು ಔಟ್ ಸೈಡ್ ಏನಿದೆ ಇಂಡಿಯಾದ ಹೊರಭಾಗದಲ್ಲಿ ಕೆಲವೊಂದಿಷ್ಟು ಆಕ್ಷನ್ ಸೀನ್ ಗಳನ್ನ ಔಟ್ ಸೈಡ್ ಆಫ್ ದ ಕಂಟ್ರಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟದ ಮಾತು. ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ, ಈ ಮೂವಿ ನಿಮ್ಮನ್ನ ತುಂಬಾನೇ ಮೆಂಟಲಿ ಹಾಂಟ್ ಮಾಡುತ್ತೆ. ಇದರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಹೀರೋನ ವಿಲನ್ ಅನ್ನುವಂತಹ ಕನ್ಫ್ಯೂಷನ್ ನಿಮ್ಗೆ ಎಂಡ್ ಆಫ್ ದ ಮೂಮೆಂಟ್ ವರ್ಗು ಆಗ್ತಾನೆ ಇರುತ್ತೆ. ಕೆಲವೊಂದ್ ಸಂದರ್ಭದಲ್ಲಿ ನಿಮ್ಗೆ ಈ ತರನ ಅನ್ಸ್ಬೋದು, ನಾನ್ ಸ್ಟೋರಿ ಬಿಟ್ಟು ಹೊರಗಡೆ ಬರ್ತಾ ಇದೀನಿ ಅಥವಾ ಯಾವಾಗ ಈ ಮೇನ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಅಂಡ್ ತುಂಬಾ ಬಂಚ್ ಆಫ್ ಫ್ಯಾಕ್ಟರ್ಸ್ ಇರೋದ್ರಿಂದಾಗಿ ಅವರ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಮತ್ತೆ ಒಂದು ಸ್ಟೋರಿನ ಬಿಲ್ಡ್ ಮಾಡೋದಕ್ಕೆ ಇವನ್ 3 hours 15 minutes ಕೂಡ ಸಾಕಾಗ್ಲಿಲ್ವೇನೋ ಅಂತ ನನಗನ್ನಿಸ್ತು. ಅಂಡ್ ಫೈನಲ್ ಆಗಿ ಇದರ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡೋದಾದ್ರೆ, ಇದೊಂದು ಜಸ್ಟ್ ಫ್ಯಾನ್ ಇಂಡಿಯಾ ಸಿನಿಮಾ ಅಂತ ನೋಡೋದಾದ್ರೆ 100% ಶೋರ್ ಈ ಕ್ಲೈಮ್ಯಾಕ್ಸ್ ನ ನಾವು ಅಕ್ಸೆಪ್ಟ್ ಮಾಡ್ಕೋಬಹುದು. ಬಟ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಈ ಮೂವಿ ರಿಲೀಸ್ ಆಗ್ತಿರೋದ್ರಿಂದಾಗಿ ನನಗನ್ನಿಸ್ತು ಎಲ್ಲೋ ಒಂದ್ ಕಡೆಗೆ ಕ್ಲೈಮ್ಯಾಕ್ಸ್ ಅನ್ನ ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡಬಹುದಿತ್ತು ಅಂತ ಹೇಳಿ. ಅಂಡ್ ಆ ಕ್ಲೈಮ್ಯಾಕ್ಸ್ ನ ಆಕ್ಷನ್ ಸೀಕ್ವೆನ್ಸ್ ಏನಿದಾವೆ ಅದೆಲ್ಲದನ್ನು ಸ್ಲೋ ನಲ್ಲಿ ಏನ್ ತೋರಿಸಿದ್ದಾರೆ ಅಲ್ಲೊಂದ್ ಸ್ವಲ್ಪ VFX ನ ಇನ್ನೂ ಬೆಟರ್ ಆಗಿ ಮಾಡಬಹುದಿತ್ತೇನೋ ಅಂತಾನು ಅನ್ನಿಸ್ತು. ಅಂಡ್ ಏನ್ ನಿಮ್ಗೆ KGF ನಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಗೆ ಡಿಫ್ರೆಂಟ್ BGM ಗಳನ್ನ ನೀವು ನೋಡ್ತಾ ಇದ್ರಿ, ಆ ತರ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ಬೇಡಿ. ಮೂವಿ ಹೋಗ್ತಿರುವಂತಹ ರೀತಿನಲ್ಲಿ ಬೇರೆ ಬೇರೆ BGM ಗಳನ್ನ ನೀವು ನೋಟಿಸ್ ಮಾಡೋದು ತುಂಬಾನೇ ಕಷ್ಟ. ಎಲ್ಲದು ನಿಮ್ಗೆ ಆಲ್ಮೋಸ್ಟ್ ಸೇಮ್ ಅಂತ ಅನಿಸ್ತು. ಬಟ್ ಕೆಲವೊಂದು BGM ಗಳು ಡೆಫಿನೆಟ್ಲಿ ತುಂಬಾನೇ ಇಷ್ಟ ಆಗ್ತವೆ. ಅಂಡ್ ಸಾಂಗ್ ಗಳ ಬಗ್ಗೆ ಮಾತಾಡೋದಾದ್ರೆ, ನನಗೆ ಪರ್ಸನಲ್ ಆಗಿ ಕ್ಯಾರ್ ಅವರ ಒಂದು ಸಾಂಗ್ ಅದರಲ್ಲಿದೆ. ನಾನು ಔಟ್ ಸೈಡ್ ಅದನ್ನೆಲ್ಲೂ ಜಿಯೋನಲ್ಲಾಗ್ಲಿ ಅಥವಾ ಯೂಟ್ಯೂಬ್ ಅಲ್ಲಾಗ್ಲಿ ಕೇಳಿಲ್ಲ, ಮೇ ಬಿ ಥಿಯೇಟರ್ ನಲ್ಲಿ ಮಾತ್ರ ಇರ್ಬೋದು ಅನ್ಕೋತೀನಿ. ಸೊ ಆ ಸಾಂಗ್ ನನಗೆ ತುಂಬಾನೇ ಇಷ್ಟ ಆಯ್ತು, ಮೆಲೋಡಿ ಸಾಂಗ್, ಬಟ್ ತುಂಬಾನೇ ಇಷ್ಟ ಆಯ್ತು. ಅಂಡ್ 100% ಈ ಮೂವಿ ಯಶ್ ಅವ್ರು ತೋರಿಸಿರುವಂತಹ ಕಾನ್ಫಿಡೆನ್ಸ್ ಏನಿತ್ತು ಆ ಕಾನ್ಫಿಡೆನ್ಸ್ ನ ಉಳಿಸ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿರುತ್ತೆ. ಅಂಡ್ ರಾಕಿಂಗ್ ಸ್ಟಾರ್ ಯಶ್ ಅವರು ಎಷ್ಟರ ಮಟ್ಟಿಗೆ ವರ್ಕೋಹಾಲಿಕ್ ಪರ್ಸನ್, ಅವರ ಡೆಡಿಕೇಶನ್ ಒಂದು ಮೂವಿಗೆ ಸಂಬಂಧಪಟ್ಟಂಗೆ ಯಾವ ರೀತಿ ಇರುತ್ತೆ, ಅವರ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಆಗಿರ್ಬೋದು, ಅವರ ಆಕ್ಟಿಂಗ್ ಸ್ಕಿಲ್ ಆಗಿರ್ಬೋದು, ಅದೆಲ್ಲದನ್ನು ಈ ಮೂವಿನಲ್ಲಿ ನೀವು ನೋಡಬಹುದು. ಅಂಡ್ ಆಲ್ ಟುಗೆದರ್ ಈ ಮೂವಿಗೆ ನಾನು ಔಟ್ ಆಫ್ 10 ಗೆ 9 ರೇಟಿಂಗ್ ಕೊಡ್ತೀನಿ. ಯಾಕೆ ಆ 1 ರೇಟಿಂಗ್ ನಾನು ಕೊಡ್ತಿಲ್ಲ ಅನ್ನೋದಾದ್ರೆ, ನಾನು ಹೇಳಿದೆ ನಿಮ್ಗೆ ಕೆಲವೊಂದಿಷ್ಟು ಆಕ್ಷನ್ ಸೀಕ್ವೆನ್ಸ್ ಗಳು ನನಗೆ ಇನ್ನೊಂದ್ ಸ್ವಲ್ಪ ಬೆಟರ್ ಆಗಿರ್ಬೋದಿತ್ತು ಅಂತ ಅನಿಸ್ತು. ಅಂಡ್ ಅದರೊಟ್ಟಿಗೆ ಕೆಲವೊಂದಿಷ್ಟು ಆಕ್ಷನ್ ಸೀಕ್ವೆನ್ಸ್ ಗಳು ಮಾತ್ರ ಬೇಡವಾಗಿತ್ತು ಅಂತಾನು ಕೂಡ ಅನಿಸ್ತು. ಅಂಡ್ ಇನ್ನೊಂದು ಮೇನ್ ಥಿಂಗ್ ನಾನು ಇಲ್ಲಿ ಮೆನ್ಷನ್ ಮಾಡಕ್ ಇಷ್ಟಪಡ್ತೀನಿ. ಎಷ್ಟೋ ಜನರು ಕ್ವಶನ್ ಆಗಿರುತ್ತೆ, ಈ ಮೂವಿನ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದಾ ಅಂತ ಹೇಳಿ. ನೋಡಿ, ನನಗೆಲ್ಲೂ ಅನಿಸ್ಲಿಲ್ಲ ಇದನ್ನ ಫ್ಯಾಮಿಲಿ ಕುತ್ಕೊಂಡು ನೋಡಬಾರ್ದು, ಇದನ್ನ ನಾವು ನಮ್ಮ ತಂದೆ ತಾಯಿ ಜೊತೆ ಕುತ್ಕೊಂಡು ನೋಡದೇ ಇರುವಷ್ಟು ಕೆಟ್ಟದಾಗಿದೆ ಅಂತ ಹೇಳಿ. ಇಫ್ ನಿಮ್ಮ ತಂದೆ ತಾಯಿ ಆ ಹೋಗ್ತಿರುವಂತಹ ಸ್ಪೀಡ್ ಸ್ಕ್ರೀನ್ ಪ್ಲೇನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಅನ್ನೋದಾದ್ರೆ 100% ಶೋರ್ ನೀವು ನಿಮ್ಮ ತಂದೆ ತಾಯಿನ ಕೂರಿಸ್ಕೊಂಡು ಅಥವಾ ನಿಮ್ಮ ಫ್ಯಾಮಿಲಿನ ಕೂರಿಸ್ಕೊಂಡು ಈ ಮೂವಿ ನೋಡಬಹುದು. ಅದ್ರಲ್ಲಿ ಯಾವುದೇ ತರನಾದಂತಹ ತಪ್ಪಿಲ್ಲ. ಅಂಡ್ ಒಬ್ಬೊಬ್ರು ಪರ್ಸನಲ್ ಒಪಿನಿಯನ್ ಒಂದೊಂದ್ ತರ ಇರುತ್ತೆ. ಬಟ್ ನನಗೆ ಪರ್ಸನಲಿ ಈ ಮೂವಿ ತುಂಬಾ ಇಷ್ಟ ಆಯ್ತು. ಇವನ್ ಬೆಳಗ್ಗೆ ಎದ್ದು ಒಬ್ನೇ ಹೋಗಿ 3 hours ಕುತ್ಕೊಂಡು ಈ ಮೂವಿ ನೋಡಿದ ಮೇಲೂ ಕೂಡ ನನಗೆ ಚೆನ್ನಾಗ್ ಅನ್ಸಿದೆ ಅನ್ನೋದಾದ್ರೆ 100% ಶೋರ್ ನಾನು ಈ ಮೂವಿನ ನಿಮ್ಗೆ ರೆಕಮೆಂಡ್ ಮಾಡ್ತೀನಿ. ಆಬ್ವಿಯಸ್ಲಿ ಈಗಿರುವಂತಹ ಟಿಕೆಟ್ ಪ್ರೈಸ್ ಗಳು ನಿಮ್ಗೆ ಏನಾದ್ರೂ ಜಾಸ್ತಿ ಅನ್ಸಿದ್ರೆ ಸ್ವಲ್ಪ ವೇಟ್ ಮಾಡಿ, ವೀಕೆಂಡ್ ಗಳನ್ನ ಅವಾಯ್ಡ್ ಮಾಡಿ, ಮಿಡಲ್ ಆಫ್ ದ ಟೈಮ್ ನಲ್ಲಿ ನಿಮ್ಗೆ ಟಿಕೆಟ್ ಕಮ್ಮಿ ಪ್ರೈಸ್ ನಲ್ಲೂ ಕೂಡ ಸಿಗ್ಬೋದು. ಆ ಸಂದರ್ಭದಲ್ಲಾದ್ರೂ ಮಿಸ್ ಮಾಡದೇನೆ ಇದನ್ನ ನೀವು ಫ್ಯಾಮಿಲಿ ಸಮೇತರಾಗಿನೇ ಹೋಗಿ ನೋಡಬಹುದು. ಅದ್ರಲ್ಲಿ ಯಾವುದೇ ತರನಾದಂತಹ ಆಬ್ಜೆಕ್ಷನ್ಸ್ ನನಗಂತೂ ಅನಿಸ್ತಿಲ್ಲ. ಅಂಡ್ ಇಷ್ಟೊತ್ತಿಗೆ ಆಲ್ರೆಡಿ ನೀವು ಈ ಮೂವಿನ ನೋಡಿದೀರಾ ಅಂದ್ರೆ ನಿಮಗೆ ಏನ್ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಹಾನೆಸ್ಟ್ ಆಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆದಷ್ಟು ನಾನು ಎಲ್ರಿಗೂ ಕೂಡ ರಿಪ್ಲೈ ಮಾಡುವಂತಹ ಪ್ರಯತ್ನ ಮಾಡ್ತೀನಿ. ಇದೇ ತರದ ಬೇರೆ ಬೇರೆ ವಿಷಯಗಳು ನಮ್ಮ ಚಾನಲ್ ನಲ್ಲಿ ನಾವು ಮಾತಾಡಿದೀವಿ. ಹಿಸ್ಟ್ರಿ ಆಗಿರ್ಬೋದು, ಕ್ರೈಮ್ ರಿಲೇಟೆಡ್ ಆಗಿರ್ಬೋದು. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡೋದ್ರೊಟ್ಟಿಗೆನೆ ಈ ಎಲ್ಲಾ ವಿಡಿಯೋಗಳನ್ನು ಕೂಡ ಒಂದ್ಸರಿ ನೋಡಿ. ಅಂಡ್ ಕೊನೆಯದಾಗಿ ಟಾಕ್ಸಿಕ್ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ, ನನಗೆಲ್ಲೋ ಒಂದ್ ಕಡೆ ಅನಿಸ್ತಿದೆ ಈ ಮೂವಿ ಸಕ್ಸಸ್ಫುಲ್ ಆಗುತ್ತೆ, ಜನರಿಗೂ ಕೂಡ
ನಂತರನೇ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ. ಅಂಡ್ ಇದೇ ತರದ ಬೇರೆ ಬೇರೆ ಮೂವಿಗಳು ನಮ್ ಕನ್ನಡ ಇಂಡಸ್ಟ್ರಿಯಿಂದ ಬರ್ಲಿ, ಇದೇ ತರದ ಆಕ್ಟರ್ಸ್ ಗಳು ಬರ್ಲಿ ಅಂತ ಆಶಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದೀನಿ. ಕೊನೆಯದಾಗಿ ನಿಮ್ಗೆ ಅನಿಸ್ತು ಅನ್ನೋದನ್ನ ಹೇಳೋದನ್ನ ಮರಿಬೇಡಿ. ಮತ್ತೆ ಭೇಟಿ ಆಗೋಣ. ನಮಸ್ತೆ, ಬಾಯ್ ಬಾಯ್.